ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 25/11/2025 ಮಂತ್ಲಿ ಎಕ್ಸ್ಪೈರಿ ಇದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಎಲ್ಲ ಎಫ್ ಅಂಡ್ ಓ ಸ್ಟಾಕ್ಗಳು ನಿಮಗೆ ಎಕ್ಸ್ಪೈರಿಗೆ ಹೋಗ್ತಾ ಇದೆ. ಅಂಡ್ ನೋಡೋಣ ಅದ್ರ ಜೊತೆಗೆ ಸೆನ್ಸೆಕ್ಸ್ ನಲ್ಲಿ ಕೂಡ ಯಾವ ರೀತಿ ಸ್ಟಡಿ ಮಾಡ್ತೀರಿ. ಓಕೆ, ಎನಿವೇ ನಿಮಗೆ ಒಂದು ಫಸ್ಟ್ ಪೋಸ್ಟ್ ಮಾಡಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರುತ್ತೆ. ಅಂಡ್ ಈವನ್ ಇಂಡಿಯಾ ವಿಕ್ಸ್ ಬೀಳೋದ್ ಬಗ್ಗೆ ನಿಮ್ ಮೆಸೇಜ್ ಕೂಡ ಹಾಕಿದ್ದೆ. ಮಾರ್ಕೆಟ್ ನೋಡ್ಕೊಳ್ತೀರಿ ಅರೌಂಡ್ 2 ಗಂಟೆ ಸುಮಾರು ಬ್ರೇಕ್ ಡೌನ್ ಮಾಡ್ಕೊಂಡ ಅಂಡ್ ಅದಾದ್ಮೇಲೆ ನೀಟ್ ಆಗಿ ಕೆಳಗಡೆ ಹೋದ. ಓಕೆ, ಎನಿವೆ ಈ ಪೊಸಿಷನ್ ಏನಾದರೂ ತಗೊಂಡಿದ್ರೆ ನೀವು ಆಬ್ವಿಯಸ್ಲಿ ಆಪ್ಷನ್ ಬೈಯಿಂಗ್ ಇದೆ, ಸ್ಪೆಷಲಿ ಪುಟ್ ಅಲ್ಲಿ ಬೈ ಮಾಡಿದ್ರೆ ಡೆಫಿನೆಟ್ಲಿ ದುಡ್ಡು ಮಾಡಿರ್ತೀರಿ. ಬಟ್ ಈ ಜಾಗದಲ್ಲಿ ಏನಾದ್ರು ಹೊಡೆದಾಟ ಆಗಿತ್ತಪ್ಪ, ಮೊಮೆಂಟಮ್ಗಳೇ ಇಲ್ಲ ಅನ್ನೋ ಸ್ಥಿತಿ ಒಳಗಡೆ ನೀವು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಮಾರ್ಕೆಟ್ ಈಸಿಲಿ ವರ್ಕೌಟ್ಸ್ ಕೊಟ್ಟಿದೆ ಈ ಕೆಳಗಡೆ ಬ್ರೇಕ್ ಡೌನ್ ಆದ್ಮೇಲೆ. ಓಕೆ, ಇದನ್ನ ಪೋಸ್ಟ್ ಮಾಡಿದೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಬೇಕಾದ ಲಿಂಕ್ ನ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಬಹುದು. ರೇಂಜ್ ಒಳಗಿದೆ, ಇಲ್ಲ ಅಂದ್ರೆ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 26,000 ಹೌದು, 25,900 ಹತ್ರ ಹೋಗಿ ಬಂದಿದೆ. ಓಕೆ, ನಾಳೆ ಹೆಂಗ್ ಟ್ರೇಡ್ ಮಾಡ್ತೀರಿ ಸರ್? ಮಂತ್ಲಿ ಎಕ್ಸ್ಪೈರ್ ಇದೆ, ರೈಟ್? ಓಕೆ, ಸ್ವಿಚ್ ಟು ಡೇ ಆಂಗಲ್. ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕ್ಬಿಟ್ಟು ಕೆಲವೊಂದು ಸಿಸ್ಟಮ್ ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿ. 26,000 ಸೈಕಾಲಜಿಕಲ್ ನಂಬರ್, ಮೋಸ್ಟ್ ಪ್ರಾಬಬಲಿ ಅಟ್ರಾಕ್ಷನ್ ಆಗಿ ನಾಳೆ ಮಾರ್ಕೆಟ್ ನ ಮೇಲ್ಗಡೆ ಕರ್ಕೊಂಡು ಬರಬಹುದು. ಅಂಡ್ ಮೂವಿಂಗ್ ಎವರೇಜ್ಗಳು ನೋಡ್ಕೊಳ್ತೀರಿ. ಮೂವಿಂಗ್ ಎವರೇಜ್ ಎಲ್ಲಿದೆ? 25,850 20 ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಆಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅಂತೇಳಿ. ಸೊ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರು ಅಥವಾ ಅದೇ ಜಾಗಕ್ಕೆ ಬಂದ್ರು ಒಂದು ಬೌನ್ಸ್ ಅಂತ ಸಿಗುತ್ತೆ. 25,850ನ ನಾನೊಂದು ಮೇಜರ್ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ. ದಟ್ಸ್ 25,850 ಲೆವೆಲ್. ಅಂಡ್ ಆಬ್ವಿಯಸ್ಲಿ ಟೆಕ್ನಿಕಲ್ ಸಪೋರ್ಟ್ ಅಂತೂ ಇದ್ದೇ ಇದೆ. ಅಂಡ್ ಇನ್ನೊಂದು ಲೆವೆಲ್ ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು 26,100. ಓಕೆ, ಇಷ್ಟು ಡ್ರಾ ಮಾಡಾದ್ಮೇಲೆ ಲೋವರ್ ಟೈಮ್ ಬನ್ನಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ 30 ಮಿನಿಟ್ಸ್. ಸೊ 30 ಮಿನಿಟ್ಸ್ ಡೈನಾಮಿಕ್ಸ್ ಪ್ರಕಾರ ಮಾರ್ಕೆಟ್ ನೋಡ್ಕೊಳ್ತಿದ್ರೆ ಏನಾಗಿದೆ? ಓಕೆ, ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಐದರ್ ಲುಕ್ ಈ ಜಾಗ, ಯಾವ ಜಾಗ ಇದು? 26,000 ಜಾಗ ಇದಲ್ಲ, ಈ ಜಾಗನ ವಾಪಸ್ ರೀಕ್ಲೈಮ್ ಮಾಡಬಹುದು. ಲೈಕ್ ಬೈ ಓಪನಿಂಗ್ ಅರೌಂಡ್ 25,960 ಓಪನ್ ಆಗಿದೆ, 26,000 ಹತ್ರ ಬಂತು. ಓಕೆ, ಇದನ್ನ ಹೋಲ್ಡ್ ಮಾಡಿಯೂ ಮೇಲೆಗಡೆ ಹೋಗುತ್ತಾರಪ್ಪ ಅಂದ್ರೆ ಈಸಿನೂ ಇಲ್ಲ. ಯಾಕಪ್ಪ? ಲುಕ್ ಹಿಯರ್, ಮಾರ್ಕೆಟ್ ಜಸ್ಟ್ ಬೆಂಡೆಡ್ ಹಿಯರ್. ಬೆಂಡ್ ಆಗಿದ್ದು ಮಾರ್ಕೆಟ್ ಅಲ್ಲಿ ಹಾರ್ಡ್ಲಿ ಒಂದು 50 ಪಾಯಿಂಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಆಪ್ಷನ್ ಬೈಯಿಂಗ್ ನಾಟ್ ಅಟ್ ಆಲ್ ಯೂಸ್ಫುಲ್ ಹಿಯರ್. ಓಕೆ, ಇಲ್ಲ ಮಾರ್ಕೆಟ್ 26,000ದಿಂದ 25,950 ಅಥವಾ 25,850 ಇಷ್ಟರ ಒಳಗಡೆನೆ ಇದ್ರೆ ಪ್ರೊಬಾಬಿಲಿಟಿ ಇಸ್ ಹೈ ದಟ್ ಮಾರ್ಕೆಟ್ ವಿಲ್ ಬಿ ಪ್ಯೂರ್ ಅಂಡ್ ಪ್ಯೂರ್ ಸೈಡ್ ವೇಸ್. ಪ್ರೈಸ್ ಆಕ್ಷನ್ ನಿಮಗೆ ಯಾವುದೇ ರೀತಿ ಆಪ್ಷನ್ ಬೈಯಿಂಗ್ ಅನುವು ಮಾಡಿಕೊಡೋದಿಲ್ಲ, ಈಸಿಲಿ ಇರೋದಿಲ್ಲ. ಆಪ್ಷನ್ ಸೆಲ್ಲಿಂಗ್ಗೆ ಬಹಳ ನೀಟ್ ಆಗಿರುತ್ತೆ. ಓಕೆ, ಇದಿಲ್ಲ ಮಾರ್ಕೆಟ್ ಐದರ್ ನಿಮಗೆ 25,850ಕ್ಕೆ ಗ್ಯಾಪ್ ಡೌನ್ ಓಪನ್ ಮಾಡಿ ಕೊಟ್ಟಿದೆ. ಎರಡು ಸ್ಥಿತಿ ನಿರ್ಮಾಣ ಇದೆ. ಓಕೆ, ಅರ್ಲಿಯರ್ ಲೆವೆಲ್ ಸಪೋರ್ಟ್ಗಳು ಸ್ಟ್ರಾಂಗ್ ಇದೆ, ನಿಮ್ ಕಣ್ಣಿಗೂ ಕಾಣ್ತಾ ಇದೆ. ಅದ್ರ ಜೊತೆಗೆ 20 ಡೇ ಮೂವಿಂಗ್ ಎವರೇಜ್ ಇದೆ. ಮಾರ್ಕೆಟ್ ಹೈ ಪಾಸಿಬಿಲಿಟಿ ಇದೆ ಇಲ್ಲೊಂದು ಬೌನ್ಸ್ ಕೊಡುತ್ತೆ. ಅದು 25,950ರಿಂದ 26,000ವರೆಗೂ ಬರಬಹುದು. ಅಂಡ್ ಎಂಡ್ ಆಫ್ ದ ಡೇ ಇಲ್ಲಿಂದ ರಿಜೆಕ್ಟ್ ಆಗ್ತಾ ಮಿಡಲ್ ಅಲ್ಲಿ ಎಲ್ಲಾದ್ರೂ ಕ್ಲೋಸ್ ಆಗ್ಬೋದು 25,900 ಹತ್ರ. ಓಕೆ, ಇದು ಕಾಮನ್ ಸ್ಥಿತಿ. ಇಲ್ಲ, ಗ್ಯಾಪ್ ಅಪ್ ಕೊಟ್ಟಿದೆ 26,000ಕ್ಕೆ ಅಥವಾ 26,040ಕ್ಕೆ ಓಪನ್ ಆಗಿದೆ. ಈಗ ಲಾಜಿಕಲಿ ಬೆಸ್ಟ್ ಮೊಮೆಂಟಮ್ ಸಿಗಬೇಕು ಅಂದ್ರೆ ನಾನೇನ್ ಮಾಡ್ತೀನಿ? ಟ್ರೆಂಡ್ ಲೈನ್ ತಗೊಳ್ತೀನಿ, ಈ ರೀತಿ ಡ್ರಾ ಮಾಡ್ತೀನಿ. ಈ ರೀತಿ ಡ್ರಾ ಮಾಡಿದ್ರೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಗೊತ್ತಾಗೋದು 26,100 ಮೇಲೆಗಳ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ಸಖತ್ತಾಗಿ ಹೋಗುತ್ತೆ. ಯಾಕೆ? ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ ಅಂಡ್ ಅರ್ಲಿ ಲೆವೆಲ್ ರಿಜೆಕ್ಷನ್ಸ್ ಕೂಡ ಮಾರ್ಕೆಟ್ ದಾಟ್ಕೊಳ್ಳುತ್ತೆ. ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಫ್ರೀ ವೇ ಆಗೋದು ಇಲ್ಲೇ ಇದೆ. ಓಕೆ, ಅದರ್ವೈಸ್ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದ್ರು 26,100ರಿಂದ 26,000 ಒಳಗಿದ್ರು ಟೈಮ್ ಪಾಸ್. ಓಕೆ, ಅದರ್ವೈಸ್ ಈ ಜಾಗ 26,000ರಿಂದ 25,900 ಒಳಗಡೆ ಇದ್ರು ಕೂಡ ಟೈಮ್ ಪಾಸ್. ಅಥವಾ ಬೌಂಡ್ರಿಗಳ ಲೆಕ್ಕದಲ್ಲಿ ಟ್ರೇಡ್ ಮಾಡ್ಕೊಳ್ತೀರಿ. ದಟ್ ಇಸ್ ಫ್ರಮ್ ದಿಸ್ ಒನ್ ಟ್ರೇಡ್ ಅಥವಾ ಇವನ್ ಮಾರ್ಕೆಟ್ ಇಲ್ಲಿಂದನೂ ಕೂಡ ನಿಮಗೆ ರಿಜೆಕ್ಷನ್ ಪ್ಯಾಟರ್ನ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ರೆಡಿ ಆಗಿರಿ. ಬಟ್ ಫ್ರೀ ವೇ ಬೆಸ್ಟ್ ಮೊಮೆಂಟಮ್ ಸಿಗೋದು 26,100 ಮೇಲೆ. ಇದು ಎಕ್ಸ್ಪೈರಿ ಆದ್ಮೇಲೆ ಸಿಗುತ್ತಾ ಅಥವಾ ನಾಳೆ ಸಿಗುತ್ತೆ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ. ಓಕೆ, ಲೆಟ್ ಅಸ್ ಗೋ ಟು ದ ಆಪ್ಷನ್ ಚೈನ್. ಆಪ್ಷನ್ ಚೈನ್ ಪ್ರಕಾರ ಏನ್ ಗೊತ್ತಾಗುತ್ತೆ? ಸೊ ಆಪ್ಷನ್ ಚೈನ್ ಪ್ರಕಾರ 26,000 ಗಡಿ ಹತ್ರ ನೋಡ್ಕೊಳ್ತೀರಿ, 106 ಲಕ್ಷ, 122 ಲಕ್ಷ. ಸೊ ಮ್ಯಾಕ್ಸ್ ಪೇನ್ ಕೂಡ ಅಲ್ಲೇ ಕಾಣಿಸುತ್ತೆ. ಸೂಪರ್. ಓಕೆ, ಈಗ ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ? 25,900. ಇದು ಬಿಟ್ಟು ಕೊಡೋದಿಲ್ಲ ಕೆಳಗಡೆ ಅನ್ನೋ ಸ್ಥಿತಿ. ಬಿಕಾಸ್ ಕಾಲ್ ಕಡೆ ಆ ಕಡೆ ನೋಡಿದ್ರೆ ಜಸ್ಟ್ 32 ಲ್ಯಾಕ್ಸ್ ಇರೋದು ನೋಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಇಟ್ಸ್ ಬೌನ್ಸ್ ಆಗುತ್ತೆ ಅನ್ನೋ ಸ್ಥಿತಿ. ಓಕೆ, ಮೇಲ್ಗಡೆ ಆದ್ರೂ ಹೋಗುತ್ತಾ 26,100? ಹಂಗೇನಿಲ್ಲ ಸರ್, ಅಲ್ಲೂ ಕೂಡ
ಹೈಯೆಸ್ಟ್ 2 ಕೋಟಿ ಜನ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಮಾಡಿ ಕೂತ್ಕೊಂಡಿದ್ದಾರೆ. ಸೊ ಮಾರ್ಕೆಟ್ ಇಸ್ ಲುಕಿಂಗ್ ವೆರಿ ಟೈಟ್ ಸಿಚುವೇಶನ್ ಫ್ರಮ್ ದ ಟೆಕ್ನಿಕಲ್ ಆಂಗಲ್, ಫ್ರಮ್ ದ ಓಪನ್ ಇಂಟ್ರೆಸ್ಟ್ ಆಂಗಲ್ ಕೂಡ. ಓಕೆ, ಲೆಟ್ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ನೋಡೋಣ. 58,835 ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟ್ ಚೆನ್ನಾಗಿ ಹೋಗಿದ್ದ, ಬಟ್ ಬ್ಯಾಂಕ್ ನಿಫ್ಟಿನೇ ಪ್ಯೂರ್ ಮಾರ್ಕೆಟ್ ನ ಬೇರಿಶ್ ಆಗಿ ಟರ್ನ್ ಮಾಡಿದೆ. ಓಕೆ, ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ನಾಳೆ ಮಂತ್ಲಿ ಎಕ್ಸ್ಪೈರ್ ಇದೆ, ಹೀರೋ ಮಾಡ್ತಾ ಟೈಮ್ ಪಾಸ್ ಮಾಡೋದು ಬೇಡ. ಇಲ್ಲಿ ಟೆಕ್ನಿಕಲ್ ಟ್ರೇಡ್ ಸಿಕ್ಕರೆ ನೀಟಾಗಿ ತಗೊಳ್ಳಿ ಟ್ರೈ ಮಾಡೋಣ. ಒಂದು ನೋಡ್ಕೊಳ್ತೀರಿ 58,700 ಆ ಸೈಕಾಲಜಿಕಲ್ ನಂಬರ್ ಪ್ಲೇಯಿಂಗ್ ಅ ಇಂಪಾರ್ಟೆಂಟ್ ರೋಲ್. ಅರ್ಲಿಯರ್ ರಿಜೆಕ್ಷನ್ ತರ ಹೆಲ್ಪ್ ಮಾಡ್ತಾ ಇತ್ತು, ಈಗ ಸಪೋರ್ಟ್ ತರ ಹೆಲ್ಪ್ ಮಾಡ್ತಾ ಇದೆ. ನೋಡೋಣ ವೆದರ್ ಇಟ್ ವಿಲ್ ಹೆಲ್ಪ್ ಆರ್ ನಾಟ್ ಅಂತೇಳಿ. ಸೊ ಇದ್ರ ಜೊತೆಗೆ ಮೇಜರ್ ಅಪ್ಸೈಡ್ ಲೆವೆಲ್ ಕೂಡ ಡ್ರಾ ಮಾಡಿ ಇಟ್ಕೋತೀನಿ. ದಟ್ ಇಸ್ ನಂಬರ್ 1, 59,100-150 ಲೆವೆಲ್ ಒಂದು. ಅಂಡ್ ಅದರ ಮೇಲ್ಗಡೆ ಇರುವ ಇನ್ನೊಂದು ಲೆವೆಲ್ ದಟ್ ಇಸ್ 59,450 ಆಲ್ ಟೈಮ್ ಆಯ್ತಾ. ಓಕೆ, ಮಾರ್ಕೆಟ್ ಐದರ್ ಇನ್ ಕೇಸ್ ಏನಾದರೂ ಸೈಡ್ ವೇ ಅಥವಾ 58,800, 900 ಅಥವಾ 58,700 ಇಲ್ಲೆಲ್ಲ ಓಪನ್ ಆದ್ರೂ ಮಾರ್ಕೆಟ್ ಟೈಮ್ ಪಾಸೇ ಸ್ಥಿತಿ. ಇವನ್ ನಿಮಗೆ ಇಲ್ಲಿಂದ ಇಲ್ಲಿಂದ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕಿದೆ 58,700. ನಿಮ್ ಕೆಲಸ ಏನು, ನಾಳೆ ಎಕ್ಸ್ಪೈರಿ ಇದೆಲ್ಲ, ಆಪ್ಷನ್ ಪುಟ್ ಸೆಲ್ ಮಾಡಿ. ಓಕೆ, ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆಯಾ, ಇಲ್ಲಿಂದ ಕಾಲ್ ಸೆಲ್ ಮಾಡಿ. ಮಾರ್ಕೆಟ್ ಮಧ್ಯದಲ್ಲಿ ಉಳಿಯುತ್ತಾ, ಡೆಫಿನೆಟ್ಲಿ ಈ ಎರಡು ಸ್ಟ್ರಾಂಗಲ್ ಇಂದ ನೀವು ದುಡ್ಡು ಮಾಡ್ತೀರಿ. ಕಾಲ್ ಅಂಡ್ ಪುಟ್ ಎರಡು ಸೆಲ್ ಮಾಡೋದ್ರಿಂದ, ಈ ರೀತಿ ಪೊಸಿಷನ್ಸ್ ನ ಮಾಡೋದ್ರಿಂದ ನಮಗೆ ಇವನ್ ಒಂದು ಡೇ ಇನ್ಕಮ್ ಕ್ರಿಯೇಟ್ ಆಗತ್ತೆ ಬೆಸ್ಟ್ ಆಗಿ. ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಒನ್ ಆಯ್ತು ಸರ್, ಲಾಜಿಕಲಿ ನೀವೇ ಥಿಂಕ್ ಮಾಡಿ. ಹೆವಿ ಬೇರಿಶ್ ಇದೆ, ಈಗ ಇದು ಗ್ಯಾಪ್ ಅಪ್ ಆಗಿದೆ, ನಾನು ಕಾಲ್ ತಗೊಳ್ತೀನಿ ಅಂದ್ರೆ ಎಷ್ಟು ಲಾಜಿಕಲ್ ಆಗುತ್ತೆ, ನಾಟ್ ರೈಟ್. ಸೊ ಅವಾಗ ವೇಟ್ ಏನ್ ಮಾಡೋದು, ಈ ಜಾಗದಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ರಿಜೆಕ್ಷನ್ ಶೋಕಾಸ್ ಮಾಡುತ್ತಾ, ಓಕೆ ಮಾಡ್ತಾ ಇದ್ರೆ ನೀವು ಕಾಲ್ ರೇಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ಅಥವಾ ಈ ಜಾಗದಲ್ಲಿ ಆಪ್ಷನ್ ಬಾಯಿಂಗ್ ಮಾಡಿದ್ರೆ ಈ ದಿನದ ಮಾಡೋಂಗಿಲ್ಲ, ನೆಕ್ಸ್ಟ್ ಮಂತ್ ಮಾಡ್ಕೊಳ್ಳಿ. ಈ ದಿನದ ಮಾಡಿದ್ರೆ ಡೀಪ್ ಇಂದ ಮನಿ ಹೋದ್ರೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ, ಪೊಸಿಷನ್ ಸೈಸಿಂಗ್ ಅಟ್ಲೀಸ್ಟ್ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಓಕೆ, ಈಗೇನಿಲ್ಲ ಸರ್, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ, ಅದು ಕೂಡ 58,600 ಓಪನ್ ಮಾಡಿದ. ಸೊ ಓಕೆ, ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾನು ಡ್ರಾ ಮಾಡಿ ಇಟ್ಕೊಳ್ತೀನಿ ಫಾರ್ ದಟ್ ಪರ್ಪಸ್. ಓಕೆ, 58,600 ಹತ್ರ ಓಪನ್ ಆಗ್ಬಿಟ್ಟು ಈ ಗ್ಯಾಪ್ ನ ರೀಫಿಲ್ ಮಾಡ್ಬಿಟ್ಟು, ಓಕೆ ಇಲ್ಲಿ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿದೆ ಅಂಡ್ ನೀವೇನ್ ಮಾಡ್ತೀರಿ, ಸ್ಮಾಲ್ ಎಸ್ ಇಟ್ಕೊಳ್ತೀರಿ and try to go for the downside target of 58,500 and even to the 58,000. ಇಲ್ಲಿ ನಿಮಗೆ ಸೈಕಾಲಜಿಕಲ್ ಸಪೋರ್ಟ್ಗಳು ಪ್ರತಿ ಸಲ ಆಗಿದ್ದು ಕಣ್ಣಿಗೆ ಕೂಡ ಕಾಣ್ತಾ ಇದೆ. ಓಕೆ ಇದೆಯಾ, ಸೂಪರ್ ಇದೆಯಾ, ಸೂಪರ್, ವೆರಿ ನೈಸ್. ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಷನ್ ಆಯ್ತು, ಗ್ಯಾಪ್ ಡೌನ್ ಡಿಸ್ಕಷನ್ ಆಯ್ತು, ಅದ್ರ ಜೊತೆಗೆ ಇನ್ ಕೇಸ್ ರೇಂಜ್ ಆದ್ರೆ 59,100 58,700 ಅನ್ನೋ ಪಾಯಿಂಟ್ ಕೂಡ ಗೊತ್ತಾಗಿದೆ. ಓಕೆ, ಲೆಟ್ ಅಸ್ ಗೋ ಟು ದ ಆಪ್ಷನ್ ಚೈನ್. ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರುವ ಜಾಗಗಳನ್ನ ನೋಡ್ಕೊಳ್ಳಿ. 59,000 ಹತ್ರ 15 ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ, ಈಸಿಲಿ ಮೇಲ್ಗಡೆ ಹೋಗಕ್ ಕೊಡಲ್ಲ. ಓಕೆ, 52,500 ಈಸಿಲಿ ಕೆಳಗಡೆ ಹೋಗ್ಲಿಕ್ಕೆ ಕೊಡಲ್ಲ. ವಾಟ್ ನಲ್ಲಿ ಮಾರ್ಕೆಟ್ ನ ಸೈಡ್ ವೇ ಮಾಡ್ತಾನಂತ ಡಿಸೈಡ್ ಅಂತೂ ಆಗಿದೆ. ಐದರ್ ದಿಸ್ ವೇಸ್ ಆರ್ ಬ್ರೇಕ್ ಡೌನ್. ಟೆಕ್ನಿಕಲ್ ಆಂಗಲ್ ಇಂದ 58,600 ಡಿಸ್ಕಷನ್ ಮಾಡ್ತಿದ್ದೀನಿ. 58,500 ಕೆಳಗಡೆ ಹೋದ್ರೆ 58,000, 59,000 ಮೇಲ್ಗಡೆ ಹೋದ್ರೂ ಕೂಡ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕಾಣ್ತಾ ಇದೆ 59,150. ಓಕೆ, ಸೊ ಟೇಕ್ ಕೇರ್, ಪೊಸಿಷನ್ಸ್ ವೆರಿ ಪ್ರಾಪರ್ಲಿ ಹಿಯರ್. ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ನಲ್ಲಿ ಏನ್ ಕಾಣ್ತಿದೆ, ಜಸ್ಟ್ ಲೈಕ್ ಅ ಬ್ಯಾಂಕ್ ನಿಫ್ಟಿನ ಇಲ್ಲೂ ಕೂಡ ಸಪೋರ್ಟ್ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. 27,500 ಹತ್ರ ಒಂದು ಸಪೋರ್ಟ್ ಇದೆ. ಮಾರ್ಕೆಟ್ ನಾಳೆ ಇನ್ ಕೇಸ್ 27,500 ಇನ್ ಕೇಸ್ ಫೇಲ್ ಆಗ್ತಾ ಇದ್ರೆ, ಸೊ ಪ್ರಾಡೆಡ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದೆ ದಟ್ ಈಸ್ ಅರೌಂಡ್ ಹಿಯರ್ 27,300 ಲೆವೆಲ್. ಓಕೆ, ಲೈಕ್ ಹಿಯರ್ ಲೋವರ್ ಹೈ ಆಗ್ತಾ ಇದ್ರೆ ಟ್ರೈ ಫಾರ್ 27,300. ದಿಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟಪ್. ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿ ಲೋವರ್ ಸ್ಟ್ರಕ್ಚರ್ ಸಿಕ್ಕರೆ, ಇಲ್ಲ ಇದೇ ಜಾಗದಲ್ಲಿ ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ತಾ ಅಂದ್ರೆ ರಿವರ್ಸಲ್ ಅಂತ ತಿಳ್ಕೊಳ್ಳಿ, ಟ್ರೈ ಫಾರ್ ಆಪ್ಷನ್ ಸೆಲ್ಲಿಂಗ್ ಫಾರ್ 27,400 300 ಲೆವೆಲ್ಗಳನ್ನ. ಆಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಹೋದಂಗೆ ನೀವು ಜಸ್ಟ್ ಲೈಕ್ ಇದನ್ನ ಮಾರ್ಕೆಟ್ ನಲ್ಲಿ ಶಿಫ್ಟಿಂಗ್ ಕೂಡ ಮಾಡಬಹುದು. ಲೈಕ್ 27,400 ಸೆಲ್ ಮಾಡಿದ್ರಿ 500 ಸೆಲ್ ಮಾಡೋದು, ಆ ರೀತಿ 600 ಸೆಲ್ ಮಾಡೋದು, ಈ ರೀತಿ ಮಾಡ್ಬೋದು. ಓಕೆ, ಈ ರೀತಿ ಎಲ್ಲ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ 27,600 ಅಲ್ಲಿ ಒಂದು ಟೆಕ್ನಿಕಲ್ ಲೆವೆಲ್ ಇದೆ, ನೋಡ್ಕೋಬಹುದು. ಈಸಿಲಿ ಮೇಲೆಗಡೆ ಹೋಗೋ ಸ್ಥಿತಿ ಕಡಿಮೆ ಇದೆ, ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದೆ. ಮಾರ್ಕೆಟ್ ಈ ರೀತಿ ಮೇಲೆಗಡೆ ಹೋದ್ರೂ ಕೂಡ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಅಂತ ತಿಳ್ಕೊಳ್ತೀರಿ. ವೆರಸ್ ಕೆಳಗಡೆ ಆದ್ರೆ ಫ್ರೀ ವೇ ಇದೆ 27,500 ಕೆಳಗಡೆ. ಲೋವರ್ ಐ ಆದ್ರೆ ಬಹಳ ಈಸಿ ಇದೆ ಅನ್ನೋ ಸ್ಥಿತಿ ಗೊತ್ತಿರಲಿ. ವ್ಯಾಲ್ಯೂಬಲ್ ಝೋನ್ಸ್ ಫಾರ್ ಟುಮಾರೋ. ನಾಳೆ ಎಕ್ಸ್ಪೈರ್ ಇದೆ, ಸೊ ಆಪ್ಷನ್ ಬೈಂಗ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಆಪ್ಷನ್ ಸೆಲ್ಲಿಂಗ್ ಕೆಳಗಡೆ ಜಾಸ್ತಿ ಫೋಕಸ್ ಮಾಡಿದ್ರೆ ನೀಟಾಗಿ ದುಡ್ಡು ಆಗುತ್ತೆ. ಓಕೆ, ಇನ್ನೊಂದು ಎಕ್ಸ್ಪೈರಿಗೆ ಹೋಗ್ತಾ ಇರೋದು ನಿಫ್ಟಿ ಮಿಡ್ ಕ್ಯಾಪ್. ಅಂಡ್ ನಿನ್ನೆಯಿಂದ ಕಂಟಿನ್ಯೂಸ್ಲಿ ನೀಟಾಗಿ ಕೆಳಗಡೆ ಹೋಗ್ತಾ ಇರೋದು ಇದೊಂದೇ.
ಓಕೆ, ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ 13,800 ಮಾರ್ಕೆಟ್ ಫೇಲ್ ಆದ್ರೆ 13,700 ಅಂತ ಹೇಳಿ. ಅಂಡ್ ಈಗ ಮಾರ್ಕೆಟ್ ಆಲ್ಮೋಸ್ಟ್ 13,700 ಹತ್ರನೇ ಇದೆ. ಓಕೆ, ಅದನ್ನು ಕೂಡ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡೋಣ. ಇದು ಗ್ಯಾಪ್ ಏರಿಯಾ ಇದೆ, ಇದನ್ನೇ ನಾನು ಸಪೋರ್ಟ್ ಅಂತ ತಗೊಳ್ತೀನಿ. ದಟ್ ಇಸ್ 13,700. ಓಕೆ, ಸೊ 13,700 ಹತ್ರ ಇದೆ. ಮಾರ್ಕೆಟ್ ಒಂದು 27 ಪಾಯಿಂಟ್ಗಳು ಗ್ಯಾಪ್ ಡೌನ್ ಅಥವಾ ನೆಗೆಟಿವ್ ಓಪನ್ ಆಗಿದೆ, ಅದನ್ನ ಹೋಲ್ಡ್ ಮಾಡಿಲ್ಲ. ಫೇಲ್ಯೂರ್ ಕ್ಯಾನ್ ಕಂಟಿನ್ಯೂ ದ ಮಾರ್ಕೆಟ್ ಟು ಗೋ ಫಾರ್ 13,600. ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಲೆವೆಲ್ ಅಲ್ಲಿ ಸಿಗುತ್ತೆ, ಬಿಕಾಸ್ ಬ್ರೇಕ್ಔಟ್ ಆಗಿದ್ದು ಇಲ್ಲೇ ಇದೆ, ಕಣ್ಣಿಗೆ ಕಾಣುತ್ತಾ ಇದೆ, ರೈಟ್? ಓಕೆ, ಈ ಜಾಗದಲ್ಲಿ ಸಪೋರ್ಟ್ ಇದೆ. ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲ 13,700 ಹತ್ರನೇ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸ್ಲೋಲಿ ಟು ಅಪ್ಸೈಡ್ ಹಿಯರ್. ಇಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಿ 13,600 ಅಥವಾ 700 ಲೆವೆಲ್ಗಳನ್ನ ಈಸಿಲಿ ಮನಿ ಮೇಕಿಂಗ್ ಮಷಿನ್ ಇನ್ ಕೇಸ್ ಈ ರೀತಿ ಆದ್ರೆ. ಅಥವಾ ಇಲ್ಲೇ ಇದ್ರೊಳಗಡೆ ಐರನ್ ಫ್ಲೈಸ್ ನ ಕ್ರಿಯೇಟ್ ಮಾಡ್ತೀರಿ, ಸ್ಟ್ರಡಲ್ ಕ್ರಿಯೇಟ್ ಮಾಡ್ತೀರಿ ಸೆಲ್ಲಿಂಗ್ ಒಳಗಡೆ. ದೇ ಮೇಕ್ ಯು ವಂಡರ್ಫುಲ್ ಇನ್ಕಮ್, ಬಿಕಾಸ್ ನಾಳೆ ಮಂತ್ಲಿ ಎಕ್ಸ್ಪೈರ್ ಇದೆ. ಯೂಶಲಿ ಮಂತ್ಲಿ ಎಕ್ಸ್ಪೈರ್ ಇದ್ದಾಗ ನಿಮಗೆ ಗಾಮಾ ಎಕ್ಸ್ಪ್ಲೋಷನ್ ತರ ಪಾಯಿಂಟ್ಗಳು ಲೈಕ್ ಹ್ಯೂಜ್ ನಿಮಗೆ ಫೇಕ್ಸ್ಗಳು ಕೂಡ ಕಾಣ್ತಾ ಇರುತ್ತೆ. ಅವಾಯ್ಡ್ ಮಾಡಿ ರ್ಯಾಂಡಮ್ಲಿ ಹೆವಿ ಪೊಸಿಷನ್ ಮಾಡೋದು, ಬಿಕಾಸ್ ಎಕ್ಸ್ಪೈರಿ ದಿನ ಮಾರ್ಕೆಟ್ ನಲ್ಲಿ ಹೆವಿ ಜನ ರೋಲ್ ಔಟ್ ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ಮಂತ್ ಆಪ್ಷನ್ಸ್ಗಳನ್ನ ಫ್ಯೂಚರ್ಗಳನ್ನ ಖರೀದಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಅಂದ್ರೆ ಆದಷ್ಟು ಪೊಸಿಷನ್ ಸೈಜಿಂಗ್ ನಾಳೆ ಕಡಿಮೆ ಮಾಡ್ತೀರಿ. ಓಕೆ, ಲಾಸ್ಟ್ ಒಂದು ಎಕ್ಸ್ಪ್ಲನೇಷನ್ ಸೆನ್ಸೆಕ್ಸ್ ಡಿಸ್ಕಷನ್ ಮಾಡೋಣ, ಏನಾಗುತ್ತೆ ಸೆನ್ಸೆಕ್ಸ್ ಅಲ್ಲಿ, ಬಿಕಾಸ್ ಇದ್ರ ನಾಳೆ ಎಕ್ಸ್ಪೈರಿ ಇಲ್ಲ, ಇದ್ರ ಗುರುವಾರ ಎಕ್ಸ್ಪೈರ್ ಇದೆ. ಸೊ ಲೆಟ್ ಅಸ್ ಸಿ ದಿಸ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹಿಯರ್ 84,600 ಎಕ್ಸಾಕ್ಟ್ಲಿ ಕುತ್ಕೊಳ್ಳುತ್ತೆ ಸಪೋರ್ಟ್ ಅಂತ ಹೇಳಿ. ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಯಿತು, 85,000 ಇಸ್ ಅ ಮೇಜರ್ ರಿಜೆಕ್ಷನ್ ಲೆವೆಲ್, ಬಿಕಾಸ್ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಇದ್ದು ಬ್ರೇಕ್ಔಟ್ ಆದಾಗ ಸಪೋರ್ಟ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಮಾರ್ಕೆಟ್ ಅದನ್ನ ವಾಪಸ್ ಫೇಲ್ ಮಾಡಿದೆ ಅಂದ್ರೆ ಇದು ರೆಸಿಸ್ಟೆನ್ಸ್ ತರ ಹೆಲ್ಪ್ ಮಾಡುತ್ತೆ ನಾಳೆಗೆ ಟ್ರೇಡ್ಗೆ. ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ 84,600 ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಅದು ಕೂಡ 84,000 ಹತ್ರ. ಓಕೆ, ಐದರ್ ಇಲ್ಲಿ ಹೋಲ್ಡ್ ಮಾಡ್ತಾನ ಫೇಲ್ ಮಾಡ್ತಾನ ಅನ್ನೋದೇ ಕ್ವೆಶನ್ ಮಾರ್ಕ್ ಇದೆ. ಓಕೆ, ಇಲ್ಲ 85,000 ಲೆವೆಲ್ ನ ಹೋಲ್ಡ್ ಮಾಡಿದೆ ವಾಪಸ್ಸು. ಓಕೆ, ಈಸಿ ಅಂತೂ ಇಲ್ಲ, ಯಾಕೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ತೀರಿ, ನಿಫ್ಟಿ ಈ ತರಾನೇ ಸ್ಥಿತಿ ಇದೆ. ಓಕೆ, ಈ ಜಾಗಕ್ಕೆ ಹೋದ್ರು ಮಾರ್ಕೆಟ್ ಇಲ್ಲಿ ಬಂದು 86,200 ಹತ್ರ ರಿಜೆಕ್ಷನ್ ಕೂಡ ಕ್ರಿಯೇಟ್ ಆಗ್ಬೋದು. ಈವನ್ ಇಲ್ಲಿ ಈ ಲೆವೆಲ್ ಸಪೋರ್ಟ್ ಕೂಡ ಕಾಣ್ತಾ ಇದೆ, ಇದು ನಿಮಗೆ ರಿಜೆಕ್ಷನ್ ತರ ಹೆಲ್ಪ್ ಮಾಡುತ್ತೆ. 85,200 ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ. ಓಕೆ, ಈಗ ವ್ಯಾಲ್ಯೂಬಲ್ ಏರಿಯಾ ಕೂಡ ನೀವು ಡಿಸ್ಕಷನ್ ಮಾಡಿದೀವಿ, ಅಂಡ್ ಇಂಪಾರ್ಟೆಂಟ್ ಸಿಸ್ಟಮ್ ವ್ಯಾಲ್ಯೂಬಲ್ ಥಿಂಗ್ಸ್ ಗಳು ಡಿಸ್ಕಷನ್ ಮಾಡಿದ್ದು. ಕೆಲವೊಂದು ಲೈಕ್ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್. ಇನ್ಮೇಲೆ ಟ್ರೈ ಮಾಡ್ತೀನಿ ನಾಳೆಯಿಂದ ಪ್ರೀ ಮಾರ್ಕೆಟ್ ನಲ್ಲಿ ಕೆಲವೊಂದು ಡೀಟೇಲ್ ಗಳನ್ನ ಕೊಡ್ಲಿಕ್ಕೆ. ಎನಿವೇ, ಸ್ಟಾಕ್ ಆಪ್ಷನ್ಸ್ ನ ತಗೊಂಡು ಇಟ್ಕೊಂಡವ್ರು ಈಗಲೂ ಕೂಡ ಇದೇ ಸರ್ ನಾನು ತಕೊಂಡಿಲ್ಲ ತೆಗ್ದಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ಇನ್ ದ ಮನಿ ಆದ್ವು ಅಂದ್ರೆ ನಿಮಗೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಇದನ್ನ ಸ್ಕ್ವೇರ್ ಆಫ್ ಮಾಡಿ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ಗಳನ್ನ ಫ್ಯೂಚರ್ ಗಳನ್ನ ಬೈ ಅಂಡ್ ಸೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ಇಲ್ಲ ಫಿಸಿಕಲ್ ಡೆಲಿವರಿ ಬರುತ್ತೆ ಅನ್ನೋ ಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ, ನೆನಪಿರ್ಲಿ. ಓಕೆ, ಎನಿವೆ, ಇದೇ ಡಿಸೆಂಬರ್ 10 ಹಾರ್ಡ್ಲಿ ಇನ್ನೊಂದು 15 ದಿನದಲ್ಲಿ ಕ್ಲಾಸ್ ಶುರು ಮಾಡ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸಿಲೆಬಸ್ ಕಾಪಿ ಕೊಟ್ಟಿರ್ತೀನಿ, ಚೆನ್ನಾಗಿ ಓದ್ಕೊಳ್ತೀರಿ, ಓದ್ಕೊಂಡು ಡಿಸ್ಕ್ರಿಪ್ಷನ್ ಇದೆ, ಆಮೇಲೆ ನಮ್ಮ ಜೊತೆ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡು ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ. ಎನಿವೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು